ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತ ಯೇಸುವಿನ ಪ್ರೀತಿಯಲ್ಲಿ ನೆಲೆ ನಿಂತಿರುವ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಬನ್ನಿರಿ, ಸ್ವಲ್ಪ ಕಾಲ ಜೀವವುಳ್ಳ ದೇವರ ಸ್ವರಕ್ಕೆ ಕಿವಿಗೊಡೋಣ, ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗೋಣ. ಈ ಸಮಯದ ಧ್ಯಾನಕ್ಕೋಸ್ಕರವಾಗಿ 103ನೇ ಸಂಕೀರ್ತನೆ 2 ಮತ್ತು 3ನೇ ವಚನವನ್ನು ಓದಿಕೊಳ್ಳೋಣ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿರುವ ಪ್ರತಿ ಮನುಷ್ಯನು ಶಾರೀರಿಕವಾದ, ಮಾನಸಿಕವಾದ, ಆತ್ಮಿಕವಾದಂತಹ ಅಸ್ವಸ್ಥತೆಯಲ್ಲಿ ಇದ್ದಾನೆ. ಆದರೆ ಭಾಳಷ್ಟು ಜನರು ಕೇವಲ ಶಾರೀರಿಕವಾದಂತಹ ಸೌಖ್ಯವನ್ನು ಮಾತ್ರವೇ ಎದುರು ನೋಡುವಂಥವರಾಗಿದ್ದಾರೆ. ಆದರೆ ಪ್ರತಿ ಮನುಷ್ಯನಿಗೆ ಆತ್ಮೀಕವಾದಂತಹ ಸ್ವಸ್ಥತೆ, ಮಾನಸಿಕವಾದಂತಹ ಸ್ವಸ್ಥತೆ ಮತ್ತು ಶಾರೀರಿಕವಾದಂತಹ ಸ್ವಸ್ಥತೆ ಅಂದರೆ ಆರೋಗ್ಯ ಬೇಕಾಗಿದೆ. ದೇವರ ವಚನ ಹೇಳ್ತದೆ, ಸೇನಾಧೀಶ್ವರನಾದಂತಹ ಯೆಹೋವ ದೇವರು ನಮ್ಮ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸುವುದು ಮಾತ್ರವಲ್ಲದೆ ಸಮಸ್ತ ವಿಧವಾದ ರೋಗಗಳನ್ನು ಗುಣಪಡಿಸುವವನಾಗಿದ್ದಾನೆ ಎಂಬುದಾಗಿ. ನಮ್ಮ ದೇವರು ಗುಣಪಡಿಸುವಂತಹ ದೇವರು. ಮನುಷ್ಯನಿಗೆ ಅಸಾಧ್ಯವಾದಂತಹ ಸಂದರ್ಭದಲ್ಲೂ ದೇವರು ಖಂಡಿತವಾಗಿ ಕಾರ್ಯ ಮಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಒಂದು ಕುಗ್ರಾಮದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಂತಹ ಒಬ್ಬ ಸಹೋದರಿ ಇದ್ದರು. ಆಕೆ ಒಂದು ಭಯಾನಕವಾದಂತಹ ಮರಣಕರವಾದಂತಹ ರೋಗದಲ್ಲಿ ನರಳುತ್ತಾ ಇದ್ದಳು. ಸಾಕಷ್ಟು ವೈದ್ಯರನ್ನು ಸಂಧಿಸಿದಾಗಲೂ, ಚಿಕಿತ್ಸೆಯನ್ನು ಪಡೆದಾಗಲೂ ಅದು ಫಲಕಾರಿಯಾಗಲಿಲ್ಲ. ಕಟ್ಟ ಕಡೆಯದಾಗಿ ವೈದ್ಯನು ಹೇಳಿದ ಮಾತೇನೆಂದರೆ, ಅಮ್ಮ, ನಿನ್ನ ರೋಗವು ಸಂಪೂರ್ಣವಾಗಿ ಗುಣವಾಗುವುದಿಲ್ಲ ಎಂಬುದಾಗಿ. ಆ ಸಂದರ್ಭದಲ್ಲಿ ಈ ವಚನವನ್ನು ಆಧಾರ ಮಾಡಿಕೊಂಡು ಆ ಸಹೋದರಿ ದಿನನಿತ್ಯ ಕಣ್ಣೀರು ಸುರಿಸುತ್ತಾ ಈ ವಚನವನ್ನು ಘೋಷಣೆ ಮಾಡಿ ಪ್ರಾರ್ಥನೆ ಮಾಡಿದಳು. ಕೆಲವು ತಿಂಗಳುಗಳ ನಂತರ ಪುನಃ ವೈದ್ಯರನ್ನು ಸಂಧಿಸಿದಾಗ ವೈದ್ಯರಿಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಈಕೆಯ ಆರೋಗ್ಯವು ಬಹಳಷ್ಟು ಮಟ್ಟಿಗೆ ಚೇತರಿಕೆಯಾಗಿತ್ತು. ಗುಣವಾಗುವುದಿಲ್ಲ ಎಂದು ಹೇಳಿದಂತಹ ರೋಗ ಸಂಪೂರ್ಣವಾಗಿ ಗುಣವಾಗಿ ಹೋಗಿತ್ತು. ಆ ಸಂದರ್ಭದಲ್ಲಿ ಆ ಸಹೋದರಿ ಹೇಳ್ತಾರೆ, ಡಾಕ್ಟ್ರು ನನಗೆ ಔಷಧಿ ಕೊಟ್ಟರು, ಆದರೆ ದೇವರು ನನ್ನನ್ನು ಗುಣಪಡಿಸಿದರು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ವ್ಯಾಧಿ, ನಿನ್ನ ಬಲಹೀನತೆ ಅದು ಎಷ್ಟೇ ದೊಡ್ಡದಾಗಿದ್ದರೂ ಯೇಸು ಕ್ರಿಸ್ತನು ನಿಶ್ಚಯವಾಗಿ ಗುಣಪಡಿಸುವಂತಹ ದೇವರಾಗಿದ್ದಾನೆ. ಕ್ರಿಸ್ತ ಯೇಸುವಿನ ಬಳಿಗೆ ಬರುವಾಗ, ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಡುವಾಗ, ಕ್ರಿಸ್ತ ಯೇಸುವನ್ನು ನಮ್ಮ ಹೃದಯದೊಳಗೆ ಬರಮಾಡಿಕೊಳ್ಳುವಾಗ ನಮ್ಮ ಬಲಹೀನತೆಗಳಿಗೂ ನಮ್ಮ ರೋಗಗಳಿಗೂ ನಿಶ್ಚಯವಾದಂತಹ ಬಿಡುಗಡೆ ಉಂಟು. ಕೇವಲ ಶಾರೀರಿಕವಾದಂತಹ ಸ್ವಸ್ಥತೆ ಮಾತ್ರ ಅಲ್ಲ,
ಆತ್ಮೀಕವಾದಂತಹ ಮಾನಸಿಕವಾದಂತಹ ಸ್ವಸ್ಥತೆ ಉಂಟಾಗ್ತದೆ. ಮನುಷ್ಯನು ಬಹುಕಾಲ ಬದುಕ್ತಾನೆ, ಪರಲೋಕ ರಾಜ್ಯಕ್ಕೂ ಬಾಧ್ಯಸ್ಥನಾಗ್ತಾನೆ. ಅದಕ್ಕಾಗಿ ಪ್ರೀತಿಯ ದೇವರ ಮಕ್ಕಳೇ, ಸ್ವಸ್ಥತೆ ಸೌಖ್ಯ ಬೇಕೆನ್ನಿಸುವಾಗ ಕರ್ತನ ಸಾನ್ನಿಧ್ಯಕ್ಕೆ ನಾವು ಬರುವಂಥವರಾಗಿರಬೇಕು. ಅಷ್ಟು ಮಾತ್ರವಲ್ಲ, ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 20, 21, 22ನೇ ವಚನ ಹೀಗೆ ಹೇಳುತ್ತದೆ: ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು ಎಂಬುದಾಗಿ. ಮೊದಲನೇದಾಗಿ ದೇವರು ಸ್ವಸ್ಥತೆ ಕೊಡುತ್ತಾನೆ. ಎರಡನೇದಾಗಿ ದೇವರ ವಚನವೂ ಸಹ ಸೌಖ್ಯ ಕೊಡುವಂತಹ ವಚನವಾಗಿದೆ. ಸತ್ಯವೇದ ಅಂದರೆ ಕೇವಲ ಒಂದು ಪುಸ್ತಕವಲ್ಲ, ಒಂದು ಧಾರ್ಮಿಕ ಗ್ರಂಥವಲ್ಲ. ಸತ್ಯವೇದ ದೇವರ ಸಜೀವವಾದಂತಹ ವಾಕ್ಯ ಮತ್ತು ಪ್ರತಿ ಮನುಷ್ಯನಿಗೂ ಜೀವ ಕೊಡುವಂತಹ ಒಂದು ಮಹಾಶಕ್ತಿಯಾಗಿದೆ. ದೇವರ ವಚನವನ್ನು ಓದುವಾಗ, ದೇವರ ವಚನವನ್ನು ಧ್ಯಾನಿಸುವಾಗ, ದೇವರ ವಚನವನ್ನು ಕೇಳಿಸಿಕೊಳ್ಳುವಾಗ, ದೇವರ ವಚನವನ್ನು ಅನುಸರಿಸುವಾಗ ಆ ದೇವರ ವಚನ ನಮ್ಮ ಬದುಕಿನಲ್ಲಿ ಸ್ವಸ್ಥತೆಯನ್ನು ತರ್ತದೆ, ಆಶೀರ್ವಾದವನ್ನು ತರ್ತದೆ. ಬಲಹೀನವಾದಂತಹ ಶರೀರದೊಳಗೆ ಬಲವನ್ನು ಉಂಟು ಮಾಡ್ತದೆ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ, ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದುವಂಥದ್ದು ಅದು ಬಹಳ ಆಶೀರ್ವಾದಕರವಾದಂತಹ ಕಾರ್ಯ, ಬಹಳ ಆನಂದವನ್ನುಂಟು ಮಾಡುವಂತಹ ಕಾರ್ಯ, ಒಂದು ಮಹಾ ನಿರೀಕ್ಷೆಯನ್ನು ಉಂಟು ಮಾಡುವಂತಹ ಕಾರ್ಯ. ಆದ ಕಾರಣ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಂತಹ ಪ್ರತಿ ಮನುಷ್ಯನು ಜೀವವುಳ್ಳ ವಾಕ್ಯಗಳನ್ನು ಓದಿ, ಗ್ರಹಿಸಿ, ಅನುಸರಿಸಿ ನಡೆಯಲಿಕ್ಕೆ ತನ್ನನ್ನು ಒಪ್ಪಿಸಿಕೊಡಬೇಕು. ಅಷ್ಟು ಮಾತ್ರವಲ್ಲ, ಜ್ಞಾನೋಕ್ತಿ ಪುಸ್ತಕ 17ನೇ ಅಧ್ಯಾಯ 22ನೇ ವಚನ ಹೇಳ್ತದೆ: ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ಗುಣಮೈ ಎಂಬುದಾಗಿ. ಸಂತೋಷ ತುಂಬಿರ್ತಕ್ಕಂತಹ ಹೃದಯ ಮನುಷ್ಯನಿಗೆ ಆರೋಗ್ಯವನ್ನು ಉಂಟು ಮಾಡ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಮನುಷ್ಯ ನಾನಾ ವಿಧವಾದ ರೋಗಗಳಿಗೆ ತುತ್ತಾಗುವುದಕ್ಕೆ ಮೂಲ ಕಾರಣ ಅವನೊಳಗಿರುವ ಚಿಂತೆ, ಭಯ, ದುಃಖ, ಕೋಪ. ಇದೆಲ್ಲವನ್ನ ಬಿಟ್ಟು ಬಿಡುವಾಗ ನಿಜವಾಗಿ ನಮ್ಮ ಹೃದಯದಲ್ಲಿ ಹರ್ಷ ತುಂಬುತ್ತೆ. ನಮ್ಮ ಹೃದಯವು ಸಂತೋಷದ ಕಡಲಾಗುತ್ತೆ. ಆಗ ಆ ಸಂತೋಷವುಳ್ಳ ಹೃದಯ ಆರೋಗ್ಯವನ್ನು ಕೊಡುವಂಥದ್ದಾಗಿದೆ. ಅದಕ್ಕೋಸ್ಕರ ಪ್ರೀತಿಯ ದೇವರ ಮಕ್ಕಳೇ, ದೇವರಲ್ಲಿ ಇರುವಂತಹ ಸಂತೋಷ ನಮ್ಮ ಜೀವನಕ್ಕೆ ಆರೋಗ್ಯದ ಶಕ್ತಿಯನ್ನು ಕೊಡ್ತದೆ. ಆ ಸಂತೋಷದ ಹೃದಯ ನಮಗೆ ಸಿಗಬೇಕಾದರೆ ನಾವು ದೇವರಲ್ಲಿ ವಿಶ್ವಾಸವಿಟ್ಟು ಆತನಿಗಾಗಿ ನಾವು ಜೀವಿಸಬೇಕು. ಆಗ ನಮ್ಮ ಹೃದಯಗಳಲ್ಲಿ ದೈವಿಕ ಸಮಾಧಾನ ಉಂಟಾಗ್ತದೆ. ನಮ್ಮ ಹೃದಯವು ಕೃತಜ್ಞತೆಯಿಂದ ತುಂಬುವಂಥದ್ದಾಗಿದೆ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ, ನಾವು ಆರೋಗ್ಯವನ್ನು ಪಡೆದುಕೊಳ್ಳಲಿಕ್ಕಿರುವಂತಹ ಈ 3 ರಹಸ್ಯಗಳನ್ನು ನಾವು ಮರೆತು ಬಿಡಬಾರ್ದು.
ಮೊದಲನೇದು ಆರೋಗ್ಯ ಕೊಡುವವನು ದೇವರೇ. ಎರಡನೆಯದು ಆರೋಗ್ಯವನ್ನು ಉಂಟು ಮಾಡುವಂಥದ್ದು ಜೀವವುಳ್ಳ ದೇವರ ವಾಕ್ಯವೇ. ನಮ್ಮನ್ನು ಆರೋಗ್ಯವಂತರನ್ನಾಗಿ ನಿಲ್ಲಿಸುವಂಥದ್ದು ಸಂತೋಷ ಸಮಾಧಾನ ತುಂಬಿರ್ತಕ್ಕಂತಹ ನಮ್ಮ ಹೃದಯ. ಇದೆಲ್ಲವೂ ಸಹ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕುವಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಕೇವಲ ಶಾರೀರಿಕವಾದಂತಹ ಸೌಖ್ಯವನ್ನು ಬಯಸುವುದಾದರೆ ನಮ್ಮ ದಿನಗಳು ಹೆಚ್ಚಬಹುದು, ಆದರೆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ಸಾಧ್ಯವಿಲ್ಲ. ಶಾರೀರಿಕವಾದಂತಹ ಸ್ವಸ್ಥತೆಗಿಂತಲೂ ನಾವು ಆತ್ಮೀಕವಾದಂತಹ ಸ್ವಸ್ಥತೆಯನ್ನು ಬಯಸಬೇಕು. ಮಾನಸಿಕವಾದಂತಹ ಸ್ವಸ್ಥತೆಯನ್ನು ಎದುರು ನೋಡಬೇಕು. ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ತನ್ನ ಕೃಪೆಯ ಮಳೆಯನ್ನು ದೇವರು ಸುರಿಸ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಕೇವಲ ಲೋಕಾನುಸಾರವಾಗಿ ಜೀವಿಸುವುದು ಬಿಟ್ಟು ಆತ್ಮಿಕ ಮನುಷ್ಯರಾಗಿ ಆತ್ಮಿಕತೆಯ ದಾಹವುಳ್ಳವರಾಗಿ ನಾವು ಜೀವಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಅತಿಶಯವಾದ ನಾಮಕ್ಕೆ ಸ್ತೋತ್ರಪ್ಪ. ದೇವರೇ, ಪ್ರತಿ ಮನುಷ್ಯನಿಗೂ ಆರೋಗ್ಯವನ್ನು ಕೊಡುವವನು ಸೇನಾಧೀಶ್ವರನಾದ ಯೆಹೋವನೇ ನೀನೇ. ಪ್ರತಿ ಮನುಷ್ಯನಲ್ಲಿ ಆರೋಗ್ಯವನ್ನು ಉಂಟು ಮಾಡುವಂಥವನು ಜೀವವುಳ್ಳ ನಿನ್ನ ವಾಕ್ಯವೇ. ಪ್ರತಿ ಮನುಷ್ಯನಿಗೆ ಆರೋಗ್ಯವನ್ನು ತಂದುಕೊಡುವಂಥದ್ದು ಆ ಮನುಷ್ಯನೊಳಗಿರುವಂತಹ ಸಂತೋಷದ ಹೃದಯವೇ. ಆದ ಕಾರಣ ಈ ಒಂದು ಮರ್ಮವನ್ನು, ಈ ಒಂದು ರಹಸ್ಯವನ್ನು ತಿಳಿದು ದೇವರೇ ನಿನ್ನಲ್ಲಿ ಇದ್ದು ನಿನ್ನನ್ನು ನಮ್ಮ ಹೃದಯದೊಳಗೆ ಬರಮಾಡಿಕೊಂಡು ಅಪ್ಪ, ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಸೌಖ್ಯ ಹೊಂದಿ ನಿನ್ನ ರಾಜ್ಯವನ್ನು, ನಿನ್ನ ಬರುವಿಕೆಯನ್ನು ಎದುರು ನೋಡುವುದಕ್ಕೆ ಸಹಾಯ ಮಾಡಪ್ಪ. ಸಹಾಯ ಮಾಡು. ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಪ್ರತಿನಿತ್ಯ ಧ್ಯಾನಿಸುವಂತೆ, ಓದುವಂತೆ, ಕೈಗೊಳ್ಳುವಂತೆ ಸಹಾಯ ಮಾಡಪ್ಪ. ನಮ್ಮ ಎಲ್ಲ ಚಿಂತೆಯನ್ನು, ನಮ್ಮ ಎಲ್ಲ ಭಾರವನ್ನು, ನಮ್ಮ ಎಲ್ಲ ದುಃಖವನ್ನು ನಿನ್ನ ಕರಗಳಲ್ಲಿಟ್ಟು ಸಂತೋಷವುಳ್ಳವರಾಗಿ ನಿನ್ನ ಸಾನ್ನಿಧ್ಯದಲ್ಲಿ ನಿಲ್ಲುವುದಕ್ಕೆ ದಯೆ ತೋರಿಸು ಕರ್ತನೆ. ಯಾರ್ಯಾರು ಅಸ್ವಸ್ಥರಾಗಿದ್ದಾರೋ ಅವರೆಲ್ಲರಿಗೂ ಈಗಲೇ ಯೇಸು ಕ್ರಿಸ್ತನ ನಾಮದಲ್ಲಿ ಸೌಖ್ಯವನ್ನು ಕೊಡು. ಈಗಲೇ ಯೇಸು ಕ್ರಿಸ್ತನ ನಾಮದಲ್ಲಿ ಗುಣಪಡಿಸು. ದೇವರೇ, ಮರಣಕರವಾದಂತಹ ರೋಗಗಳು, ಮರಣಕರವಲ್ಲದಂತಹ ರೋಗಗಳು, ಯಾವುದೇ ಬಲಹೀನತೆಯಾದರೂ, ಯಾವುದೇ ವ್ಯಾಧಿಯಾದರೂ ಸರಿಯೇ, ಯೇಸುವೇ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ವೈದ್ಯರಿಂದ ಆಗದೆ ಇರುವಂಥದ್ದು ನಿನ್ನ ಕೈಯಲ್ಲಿ ಸಾಧ್ಯವಾಗ್ತದೆ. ನೀನು ಗುಣಪಡಿಸು, ಆಶೀರ್ವದಿಸಪ್ಪ. ಎಲ್ಲರಿಗೂ ಸಂತೋಷ, ಸಮಾಧಾನ, ಸಮೃದ್ಧಿ ಅನುಗ್ರಹ ಮಾಡಪ್ಪ. ಎಲ್ಲ ನಿನ್ನ ಪ್ರಜೆಗಳು ನಿನ್ನ ಎರಡನೆಯ ಬರುವಿಕೆ ನಿರೀಕ್ಷೆಯಲ್ಲಿ ಸಾಗುವುದಕ್ಕೆ ಸಹಾಯ ಮಾಡು. ಒಂದು ವೇಳೆ ಕೊರತೆಗಳಲ್ಲಿರುವುದಾದರೆ, ಒಂದು ವೇಳೆ ಶೋಧನೆಯಲ್ಲಿರುವುದಾದರೆ, ಒಂದು ವೇಳೆ ಸೋಲಿನ ಭಯದಲ್ಲಿರುವುದಾದರೆ, ಈಗಲೇ ನಿನ್ನ ಗಾಯವುಳ್ಳ ಕರಗಳನ್ನು ಚಾಚಿ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನು, ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ
ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.